ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಿ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಮಾತಾಡಬೇಕು ಅಂದ್ಕೊಂಡಿರೋ ವಿಷಯ ಯಾವುದು ಅಂದರೆ ಮಾನಸಿಕ ಒತ್ತಡದ ಬಗ್ಗೆ. ಹೌದು ಸ್ನೇಹಿತರೆ, ಯಾಕಂತ ಗೊತ್ತಿಲ್ಲ, ಸಡನ್ನಾಗಿ ಈ ವಿಷಯದ ಬಗ್ಗೆ ಮಾತಾಡಲೇಬೇಕು ಅಂತ ಅನಿಸ್ತಾ ಇತ್ತು. ಏನೇ ಆಗಲಿ ಇವತ್ತು ಮಾತಾಡಿ ಬಿಡೋಣ ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಟಾಪಿಕ್ ಬಗ್ಗೆ ಮಾತಾಡಿದಾಗ ಸ್ವಲ್ಪ ಜನರಿಗೆ ಬೋರ್ ಅಂತ ಅನಿಸ್ಬಹುದು, ಆದರೆ ಕೆಲವೊಂದಿಷ್ಟು ಜನರಿಗೆ ಇದರಿಂದ ಉಪಯೋಗನೂ ಆಗಬಹುದು ಅನ್ನೋ ನಂಬಿಕೆ ನನಗೆ. ಈ ಆಧುನಿಕ ಯುಗದಲ್ಲಿ ಮಾನಸಿಕ ಒತ್ತಡ ಅಥವಾ ಸ್ಟ್ರೆಸ್ ಎಂಬ ಪದವು ವೇಗವಾಗಿ ಓಡ್ತಾ ಇರೋ ತಂತ್ರಜ್ಞಾನದಷ್ಟೇ ಚಿರಪರಿಚಿತವಾಗಿದೆ. ಇದಕ್ಕೆ ಮುಖ್ಯ ಕಾರಣ ಇಂದಿನ ಜೀವನ ಶೈಲಿ ಆಗಿರಬಹುದು, ಅಥವಾ ಮಾನವ ತನ್ನ ಮೇಲೆ ತಾನೇ ಹೇರ್ಕೊಂಡಂತಹ ನಿರ್ಬಂಧಗಳು ಕೂಡ ಆಗಿರಬಹುದು. ಹೌದು, ಈ ತಂತ್ರಜ್ಞಾನ ಮುಂದುವರಿದಂತೆ ಅಥವಾ ಅಭಿವೃದ್ಧಿಯಾಗ್ತಾ ಹೋದಂತೆ ಮಾನವನು ತಾನು ಮಾಡುವ ಕೆಲಸದಲ್ಲಾಗಲಿ, ಯೋಚನೆಯಲ್ಲಾಗಲಿ, ಸಂಬಂಧದಲ್ಲಾಗಲಿ ಅಥವಾ ಹೀಗೆ ತಾನು ನಿರ್ವಹಿಸುವಂತಹ ಎಲ್ಲ ವಿಷಯದಲ್ಲೂ ಒತ್ತಡವನ್ನು ಹೇರ್ಕೊಳ್ತಾ ಇದ್ದಾರೆ. ಈ ಸ್ಟ್ರೆಸ್ಗೆ ಇನ್ನೊಂದು ಮುಖ್ಯ ಕಾರಣ ಏನಂದರೆ ಮನುಷ್ಯನಿಗೆ ಇರುವಂತಹ ಮಿತಿಮೀರಿದ ಆಸೆ. ಹೌದು, ಈ ಆಸೆಗಳನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ಮನುಷ್ಯ ತನ್ನ ಮೇಲೆ ತಾನೇ ನಿರ್ಬಂಧವನ್ನು ಅಥವಾ ಒತ್ತಡವನ್ನು ಹೇರಿಕೊಳ್ಳುವಂಥ ಪರಿಸ್ಥಿತಿ ಇವಾಗ ಎದುರಾಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಪೋಷಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಮಕ್ಕಳ ಮೇಲೆ ಹೇರುವಂಥ ಒತ್ತಡವು ಆ ಮುಗ್ಧ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ಹಾಗೆಯೇ ಕಾರ್ಪೊರೇಟ್ ಲೈಫ್ನಲ್ಲಿ ಕಚೇರಿಗಳಲ್ಲಿನ ಬಿಡುವಿಲ್ಲದ ಕೆಲಸದ ಒತ್ತಡ ಅಥವಾ ಈ ಕೆಲಸವನ್ನು ಹಿಂದೆ ಮಾಡಬೇಕೆಂದು ಮೇಲಾಧಿಕಾರಿಗಳಿಂದ ಬರುವಂತಹ ಟಾರ್ಗೆಟ್, ಇವೆಲ್ಲವೂ ಕೂಡ ಉದ್ಯೋಗಿ ಅಥವಾ ನೌಕರರಿಗೆ ಸ್ಟ್ರೆಸ್ಸನ್ನುಂಟು ಮಾಡಬಹುದು. ಇನ್ನು ಅತಿಯಾಗಿ ಮಾಡುವಂತಹ ಯೋಚನೆಗಳು ಕೂಡ ಸ್ಟ್ರೆಸ್ಗೆ ಇನ್ನೊಂದು ಕಾರಣ ಆಗುತ್ತೆ. ಯಾರೋ ನನಗೆ ಏನೋ ಹೇಳಿದರು ಅಥವಾ ಇನ್ನೊಬ್ಬರ ಬಳಿ ಇರುವ ಆಸ್ತಿಪಾಸ್ತಿಗಳು ನನ್ನಲ್ಲಿಲ್ಲವೆಂಬ ಕೊರಗುವ ಮನುಷ್ಯ, ಇಷ್ಟೇ ಅಲ್ಲ, ತನ್ನ ಬಳಿ ಇದ್ದುದರೊಂದಿಗೆ ತೃಪ್ತಿ ಪಡೆದ ಮನುಷ್ಯ ಇನ್ನೂ ಬೇಕೆಂದು ಹಪಾಪಿಸುವಂಥದ್ದು ಕೂಡ ತಮಗರಿವಿಲ್ಲದೆ ತಮ್ಮನ್ನೇ ತಾವೇ ಸ್ಟ್ರೆಸ್ಗೆ ಒಳಪಡಿಸ್ಕೊಳ್ತಾ ಇದ್ದಾರೆ. ಮನುಷ್ಯ ಅಂತ ಅಂದಮೇಲೆ ಕಷ್ಟ, ನಷ್ಟ, ಸುಖ, ದುಃಖ ಇವೆಲ್ಲ ಸರ್ವೇ ಸಾಮಾನ್ಯ. ಇವೆಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿಕೊಂಡು ಸಮತೋಲನವಾದ ಜೀವನ ನಡೆಸಿದರೆ ಯಾವುದೇ ಸ್ಟ್ರೆಸ್ ಆಗಲಿ, ಒತ್ತಡ ಆಗಲಿ ಮನುಷ್ಯನಿಗೆ ಬರೋದು ಇಲ್ಲ, ಇರೋದು ಇಲ್ಲ. ಆದರೆ ಏನು ಮಾಡೋದು ಹೇಳಿ? ಮನುಷ್ಯನ ಆಸೆಗೆ ಕಡಿವಾಣ ಹಾಕೋಕ್ಕಾಗುತ್ತಾ? ಮನಸ್ಸೇ ಹಾಗೆ, ವೇಗವಾಗಿ ಓಡುವ ಕುದುರೆಯಂತೆ. ಇಷ್ಟಿದ್ದರೆ ಮತ್ತೊಂದಿಷ್ಟು ಬೇಕೆನ್ನುವ ಆಸೆ, ಮತ್ತೊಂದಿಷ್ಟು ಸಿಕ್ಕಾಗ ಮಗದೊಂದಿಷ್ಟು ಬೇಕೆನ್ನುವ ಯೋಚನೆ. ಈ ಆಸೆ, ಯೋಚನೆ, ಚಿಂತೆಗಳಿಂದ ಕೇವಲ ಒತ್ತಡಗಳು ಬಿಟ್ಟರೆ ಬೇರೇನು ಯೂಸ್ ಇಲ್ಲ ಸ್ನೇಹಿತರೆ. ಈ ಯೋಚನೆಗಳ ಬಗ್ಗೆ, ಆಲೋಚನೆಗಳ ಬಗ್ಗೆ, ಆಸೆಗಳ ಬಗ್ಗೆ ಎಲ್ಲ ಕೇಳಿದ್ರಿ. ಈ ಸ್ಟ್ರೆಸ್ಸಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಈ BP, ಶುಗರ್, ಕಳಪೆ ಇಮ್ಯುನಿಟಿ ಅಥವಾ ಇವೆಲ್ಲದಕ್ಕೂ ಮಿತಿಮೀರಿದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಈ ಸ್ಟ್ರೆಸ್ಸಿಂದ ಉಂಟಾಗುತ್ತೆ ನೋಡಿ. ಅದಕ್ಕೆ ನಾನು ಹೇಳೋದೇನೆಂದರೆ, ಯಾಕೆ ಸುಮ್ಮನೆ ಅನಾವಶ್ಯಕವಾಗಿ ಚಿಂತೆ ಮಾಡಿಕೊಂಡು ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಳ್ಳೋದು ಅಲ್ವಾ? ಈ ಅನಾವಶ್ಯಕ ವಿಷಯಗಳ ಬಗ್ಗೆ ಯೋಚನೆ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಬಿಡುವಿನ ಸಮಯವನ್ನು ಸಂಗೀತ ಕೇಳೋದ್ರಲ್ಲಾಗಲಿ, ವಾಕಿಂಗ್ ಮಾಡೋದ್ರಲ್ಲಾಗಲಿ, ಯೋಗ ಮಾಡೋದ್ರಲ್ಲಾಗಲಿ ಅಥವಾ ಮೆಡಿಟೇಷನ್, ಕ್ರಾಫ್ಟ್ ಅಥವಾ ಇನ್ನಿತರ ಹವ್ಯಾಸಗಳಲ್ಲಿ ನಮ್ಮನ್ನೇ ನಾವೇ ತೊಡಗಿಸ್ಕೊಂಡು ಈ ಚಿಂತೆಗಳಿಗೆಲ್ಲ ಅಥವಾ ಈ ಸ್ಟ್ರೆಸ್ಗಳಿಗೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟು ಖುಷಿಯಾದ ಜೀವನವನ್ನು ನಡೆಸೋಣ ಸ್ನೇಹಿತರೆ. ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಶುಭ ದಿನ.